ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಹೆಸರು ಕಾಳಿನ ಗ್ರೇವಿ ಮಾಡ್ತಿದ್ದೀವಿ. ನಾರ್ಮಲಾಗಿ ಹೆಸರು ಕಾಳು ಪಲ್ಯ ಮಾಡ್ತೀವಿ. ಇದು ಹೆಸರು ಕಾಳು ಗ್ರೇವಿ ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಹೆಸರು ಕಾಳು ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಇದನ್ನು ಉರಿತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಬೇಕು, ಯಾಕೆ ಅಂದರೆ ಚೆನ್ನಾಗಿ ಕುದಿಯುತ್ತೆ, ಆ ಕಾಳೂ ಹಾಗೆ ಇರಲ್ಲ. ಹಾಗಾಗಿ ಸ್ವಲ್ಪ ಹುರಿದು ಇವಾಗ ನೀರು ಹಾಕಿ ತೊಳೆದು ಒಂದು ಸಲ ತೊಳೆದು ನೀರು ಹಾಕಿ ಒಂದು 3ರಿಂದ 4 ವಿಜಿಲ್ ಆಗಲಿ ಅಥವಾ 2ರಿಂದ 3 ಆದರೆ ಸಾಕು. ಈಗ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಬಾಣಲಿ, 2ರಿಂದ 3 ಸ್ಪೂನ್ ಎಣ್ಣೆ, ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1ರಿಂದ 2 ಮುರಿದು ಹಾಕ್ತಿದ್ದೀನಿ. ಈಗ ಈರುಳ್ಳಿ ತೊಗೊಳ್ಳೋಣ, 1 ಕಪ್ ಈರುಳ್ಳಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಾವು ನಾರ್ಮಲ್ಲಾಗಿ ಹೆಸರು ಕಾಳು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಹಾಕಿ ಮಾಡ್ತೀವಿ. ಈ ಸಲ ನಾವು ಗ್ರೇವಿ ಥರ ಇರಬೇಕು ಅಂತ ಈರುಳ್ಳಿ ಮತ್ತು ಟೊಮೊಟೊನೂ ಹಾಕ್ತಿದ್ದೀವಿ. ಇದು ಸ್ವಲ್ಪ ಗ್ರೇವಿ ಥರ ಮಾಡ್ತಿದ್ದೀವಿ. ಬೇಸಿಗೆ ಟೈಮಲ್ಲಿ ಗ್ರೇವಿ ಥರ ಇದ್ರೇ ಚೆನ್ನಾಗಿರುತ್ತೆ. ಈಗ ನೋಡಿ ಹೆಸರು ಕಾಳು ಕುದ್ದಿದೆ. ಇವಾಗ ಇದನ್ನು ಸ್ವಲ್ಪ ನೀರೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಸದ್ಯಕ್ಕೆ ಏನು ಅಂದರೆ ಸ್ವಲ್ಪ ಮೆಂತ್ಯ ಪಲ್ಯ ಹಾಕ್ತಿದ್ದೀನಿ ನಾನು. ಹೆಲ್ದಿ ಫುಡ್ಡು ಮತ್ತು ಮಕ್ಕಳಿಗೆಲ್ಲ ಇದರಲ್ಲಿ ಫ್ರೈ ಆಗಿರೋದ್ರಿಂದ ಸೊಪ್ಪು ಕಾಣಿಸಲ್ಲ, ಮಕ್ಳಿಗೆ ಗೊತ್ತಾಗ್ಲಾರ್ದಂಗೆ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಚೆನ್ನಾಗಿ ತಿನ್ನಿಸ್ಬೋದು. ಈಗ ನೋಡಿ ಅರಿಶಿನ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಖಾರ ಹಾಕ್ತಿದ್ದೀನಿ. ಈಗ ನೋಡಿ ಈ ಕಾಳನ್ನ ಈ ಪಾತ್ರೆಯಲ್ಲಿ ಹಾಕಿ ಕಲಸಿದೆ ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಳ್ಳೋಣ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.